ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಸೋಲೂರಿನ ಅರ್ಜುನ ಕುಂಟೆಯಲ್ಲಿ ಅದ್ಧೂರಿ ರಾಮ ಜಯಂತ್ಯೋತ್ಸವ. ಮುತ್ತುರಾಯನ ಸ್ವಾಮಿ ಹಾಗೂ ಭೂತರಾಯ ಸ್ವಾಮಿ ದೇವಾಲಯದಲ್ಲಿ ರಾಮ ತಾರಕ ಹೋಮ ಹಾಗೂ ವಿಶೇಷ ಪೂಜೆ. ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರೋ ಭವ್ಯ ರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಇಡೀ ದೇಶವೇ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದೆ. ಇತ್ತ ಕರ್ನಾಟಕ ರಾಜ್ಯದಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ರಾಜ್ಯದ ಎಲ್ಲಾ ಮುಜರಾಯಿ ದೇವಸ್ಥಾನಗಳಲ್ಲಿಂದು ವಿಶೇಷ ಪೂಜೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಬಳಿಯ ಅರಸನಕುಂಟೆ ಗ್ರಾಮದಲ್ಲಿ ಮುತ್ತರಾಯಸ್ವಾಮಿ ಹಾಗೂ ಭೂತರಾಯಸ್ವಾಮಿ ದೇವಾಲಯದಲ್ಲಿ ರಾಮತಾರಕ ನವಗ್ರಹ ಹೋಮ ಹಾಗೂ ವಿಶೇಷ ಪೂಜೆ ಮತ್ತು ದೇವರ ಮೆರವಣಿಗೆಯನ್ನ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರದ ಆದಾಯ ತೆರಿಗೆ ಟ್ರಿಬ್ಯುನಲ್ಗೆ ನ್ಯಾಯಾಧೀಶರಾಗಿ ಆಯ್ಕೆಯಾದ ರಘುನಾಥ್ ಅವರನ್ನು ಸನ್ಮಾನಿಸಿದರು. ಈ ದೇವಾಲಯ ಮುತ್ತರಾಯಸ್ವಾಮಿ, ಭೂತರಾಯ ಹಾಗೂ ವರಪ್ರದ ಆಂಜನೇಯ ದೇವಸ್ಥಾನ ಅಯೋಧ್ಯೆ ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಅರಸನಕುಂಟೆ ಗ್ರಾಮದ ಈ ದೇವಸ್ಥಾನದಲ್ಲಿ ಅದ್ದೂರಿ ಪೂಜಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆಯಿಂದ ಕೂಡ ನವಗ್ರಹ ಹೋಮ, ರಾಮತಾರಕ ಹೋಮ, ಆಂಜನೇಯ ಸ್ವಾಮಿ ಹೋಮ ಸೇರಿದಂತೆ ಕುಂಭಾಭಿಷೇಕ ಕೈಗೊಳ್ಳಲಾಯಿತು. ಸಾವಿರಾರು ಜನರಿಗೆ ಅನ್ನಪ್ರಸಾದ ಮಾಡಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ದೇವಸ್ಥಾನದ ಅನಾವರಣಗೊಂಡ ಸಂತೋಷದಲ್ಲಿ ದೇಶದ ಹಾಗೂ ಕರ್ನಾಟಕದ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಆರೋಗ್ಯ ಆಯಸ್ಸು ನೀಡಿ ದೇವರು ಕಾಪಾಡುವ ಸಲುವಾಗಿ ಅದ್ದೂರಿ ಪೂಜಾ ಕಾರ್ಯಕ್ರಮ ಮಾಡಲಾಗುತ್ತದೆ. ಸಾಕಷ್ಟು ವರ್ಷಗಳಿಂದ ಭಾರತದ ಕೋಟ್ಯಾಂತರ ಹಿಂದೂಗಳು ಕಾಯ್ದುಕೊಳ್ಳುತ್ತಿದ್ದ ಸಂಭ್ರಮದ ಗಳಿಗೆ ಕನಸು ಇಂದು ನನಸಾಗುತ್ತಿದೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇದು ಇಡೀ ದೇಶದ ಜನರಿಗೆ ಹಬ್ಬದ ವಿಚಾರ. ಇಂದು ಇಡೀ ದೇಶದಾದ್ಯಂತ ಹಬ್ಬದ ರೀತಿಯಲ್ಲಿ ಪ್ರತಿ ಮನೆಯಲ್ಲಿ ಶ್ರೀರಾಮನ ಭಜನೆ ಪೂಜೆ ಮಾಡಲಾಗುತ್ತಿದೆ. ಸನಾತನ ಧರ್ಮದ ಬಗ್ಗೆ ಪ್ರಪಂಚದ ಇತರ ಧರ್ಮದ ಜನರು ಹೆಮ್ಮೆಯಿಂದ ಹೇಳುವ ದಿವಸ ಇದಾಗಿದೆ. ದೇಶದ ಎಲ್ಲಾ ಜನರ ಶ್ರೀರಾಮನ ತತ್ವಾದರ್ಶಗಳನ್ನು ಪಾಲಿಸಿ ರಾಮರಾಜ್ಯ ನಿರ್ಮಾಣ ಮಾಡಬೇಕಿದೆ. 50 ವರ್ಷಗಳಿಂದ ಕಾದಿರುವಂತಹ ಇತಿಹಾಸದಿಂದಲೇ ನಾವು ಈ ದಿನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಿರೋದು ನಮ್ಮ ಬರೀ ಭಾರತಕ್ಕಲ್ಲ, ಪ್ರಪಂಚದಾದ್ಯಂತ ಆಚರಣೆ ಮಾಡುತ್ತಿರುವಂತಹ ದೊಡ್ಡ ಜಾತ್ರೆ ಅಂತ ನಾವು ಕರಿಬಹುದು. ನಾವು ಹಳ್ಳಿಗಳ ಕಡೆ ಏನ್ ಜಾತ್ರೆ ಅಂತಿದ್ವಿ, ಅದನ್ನ ಈಗ ಪ್ರಪಂಚದಾದ್ಯಂತ ಭಾರತದ ಮೂಲಕ ಆಗ್ತಾ ಇರೋದು ವಿಶೇಷವಾಗಿ ನಮಗೆ ಬಹಳ ಸಂತೋಷ ತಂದಿದೆ. ಈ ಸುಸಂದರ್ಭದಲ್ಲಿ ನಮ್ಮ ಅರಸನಕುಂಟೆಯಲ್ಲಿ ಕೂಡ ಶ್ರೀ ಆಂಜನೇಯನ ದೇವಸ್ಥಾನದಲ್ಲಿ ರಾಮತಾರಕ ಹೋಮ ಮಾಡಿ ಈ ದಿನ ಅಯೋಧ್ಯೆಗೆ ತಲುಪುವ ರೀತಿಯಲ್ಲಿ ನಾವು ಕೂಡ ಆಚರಣೆ ಮಾಡ್ತಿರೋದು ನಮಗೆಲ್ಲ ಬಹಳ ಖುಷಿ ಕೊಟ್ಟಿದೆ. ಈ ಸಂದರ್ಭದಲ್ಲಿ ನನ್ನ ಗೆಳೆಯ ಗೋವಿಂದ ರಾಜು ಇಲ್ಲಿ ಕರೆದು ನನ್ನನ್ನು ಕೂಡ ಸನ್ಮಾನಿಸ್ತಾ ಇರೋದು ನನಗೆ ಬಹಳ ಹೆಮ್ಮೆಯ ವಿಷಯ ಆಗಿದೆ. ನಾನು ವರಪ್ರದ ಆಂಜನೇಯ ಸ್ವಾಮಿ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಹಳೆ ಮಂಟಪ ತರ ಇತ್ತು. ಹಳೆ ಮಂಟಪಕ್ಕೆ ಪೂಜೆ ಮಾಡ್ತಾ ಇದ್ದೆ. ನನ್ನ ಕನಸಿಗೆ ಬಂದು ಹೇಳೋದು ಆಂಜನೇಯ, ನನಗೆ ಪೂಜೆ ಮಾಡು, ನಿನ್ಗೆ ಒಳ್ಳೇದು ಮಾಡು. ನನಗೆ ಆರೋಗ್ಯ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟಿತ್ತು, ಮತ್ತೆ ಹಣಕಾಸಿನ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟಿತ್ತು, ಝೀರೋ ಬಂದಿದೆ. ನನ್ನ ಊರಿನಲ್ಲಿ ಹೊರಗೆ ಇಟ್ಬಿಟ್ಟಿದ್ರು. ಆ ಟೈಮಲ್ಲಿ ನಾನೊಂದು ಕನ್ಸಲ್ ಬಂದು ಹೇಳಿದಾಗ ಒಂದು ಪುಣ್ಯಾಹ ಮಾಡಿಸಿ ಪೂಜೆ ಶುರು ಮಾಡಿದೆ. ಆವಾಗ ನನಗೆ 9 ದಿವಸಕ್ಕೆ ಒಂದು ಹೆಂಗಸು ಬಂದು ಕಣ್ಣಿ ಕಾಣಿಸ್ಕೊಂತು, ಬಿಳಿ ಬಟ್ಟೆ ಹಾಕೊಂಡು ಕಣ್ಣಿ ಕಾಣಿಸ್ಕೊಂತು. ಅದ್ರ ಮಾರನೇ ದಿವಸ ಇದೇ ದೇವಸ್ಥಾನಕ್ಕೆ 9,000 ದುಡ್ಡು ತಂದು ಕೊಟ್ರು. 9,000 ಯಾರು ತಂದು ಕೊಟ್ರು ಅಂತ ಗೊತ್ತಿಲ್ಲ. ಅವತ್ತಿನ ಮಾರನೇ ದಿವಸ ನಮ್ಮ ನರ್ಸರಿ ಇಟ್ಕೊಡಿದ್ವಿ. ಆ ನರ್ಸರಿ ಶುರು ಮಾಡಿ ಸ್ವಲ್ಪ ಅಭಿವೃದ್ಧಿ ಆಗ್ತಾ ದೇವಸ್ಥಾನ ಪೂಜೆ ಮಾಡಿದೆ. ನಂತರ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲಿ ಕೇಶವಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜರಾಳ್ ರಾಜೇಶ್ ಹಾಗೂ ಕಾರ್ಮಿಕ ಇಲಾಖೆಯ ರಾಜೇಶ್ ಜಾಧವ್, ಕಾರ್ಮಿಕ ನಿರೀಕ್ಷಕರಾದ ರಾಜಶೇಖರಯ್ಯ ಮತ್ತಿತರರು ಭಾಗವಹಿಸಿದ್ದರು.